ಎನ್ಸಿಐ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ವಿಜಯಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲ್ಗೂರ್ ಪರ ಮತಯಾಚಿಸಲಾಯಿತು. ಜೊತೆಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಿ ಗ್ಯಾರಂಟಿ ಕಾರ್ಡ್ ವಿತರಿಸಲಾಯಿತು. ಅವರು ಬಿಜಾಪುರದಾಗ ಎಲೆಕ್ಷನ್ ಇರ್ತಾರೆ. ಇವು ಇಸು ತಾಲೂಕು ಸಂಬಂಧಪಡ್ತಾರೆ. ಬಿಜಾಪುರ ಎಷ್ಟು ತಾಲೂಕು ಅವ್ರಿ ಅವ್ರಿಗೆ ಎದ್ರಪ್ಪ ಅಂತಂದು ದಿಲ್ಲಿಗೆ ಹೋಗ್ತಾರ. ನಮಗೆಲ್ಲರೂ ಧ್ವನಿಯಾಗ ಅಲ್ಲಿ ಮಾತಾಡ್ತಾರೆ. ಮ್ಯಾಲ ನಮ್ಮ ಖರ್ಗೆ ಸಾಹೇಬ್ರು ಮ್ಯಾಗ ಅವರು ರಾಷ್ಟ್ರೀಯ ಅಧ್ಯಕ್ಷರು ಅದಾರ. ಅವರು ನಮ್ಮವ್ರು ಇದಾರೆ. ನಮ್ಮ ಜಾತಿನ ಅವರು ಇಲ್ಲಿ ರಾಜು ಆಲ್ಗೂರ್ ಸಾಹೇಬ್ರು ನಮ್ಮವ್ರು ಇದಾರೆ. ನಾವೇನು ಮಾಡ್ಬೇಕಂದ್ರೆ ನಮ್ಮವ್ರಿಗೆ ಓಟ್ ಹಾಕ್ಬೇಕು. ಅದು 7ನೇ ತಾರೀಕಿಗೆ ಅಷ್ಟಕ್ಕೆ ಓಟ್ ಹಾಕ್ಬೇಕು. ಅದ್ರ ಬದಲು ನಮಗೆ ಇವ್ರು ಏನು ಕೊಡ್ತಾರಪ್ಪ ಅಂದ್ರೆ ಇದು 2,000 ಬರೋದಲ್ಲ, ಅದನ್ನ ಬರ್ತದೆ ರೀ. ರೇಷನ್ ಬರ್ತದ, ಬಸ್ನ್ಯಾಗ ಫ್ರೀನೂ ಇರ್ತದ, ಕರೆಂಟ್ ಫ್ರೀನೂ ಇರ್ತದೆ ರೀ. 200 ಯೂನಿಟ್. ಮುಂದೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ಒಂದು ತಿಂಗಳಿಗೆ ಹಿಡ್ಕೊಂಡು 8,500 ರೂಪಾಯಿ ಹಾಕ್ತಾರೆ. ಒಂದು ತಿಂಗಳು ಪ್ರತಿಯೊಬ್ಬರಿಗೆ 8,500 ರೂಪಾಯಿ ಅಂದ್ರೆ 8,525 ರೂಪಾಯಿ ಬರ್ತದೆ ಟೋಟಲಿ. ಒಂದು ವರ್ಷಕ್ಕೆ 1,00,000 ರೂಪಾಯಿ ಹಾಕೋದು. ಅದಕ್ಕೆ ಅವ್ರು ಕಂತು ಹಾಕಲ್ಲ. ಇದು 2,000 ರೂಪಾಯಿ ಹಾಕೋದು ಬರ್ತಾರಲ್ಲ, ಒಂದು ವರ್ಷಕ್ಕೆ ಒಮ್ಮೆ ನಿಮ್ಮ ಅಕೌಂಟಿಗೆ ಏನಪ್ಪ 1,00,000 ರೂಪಾಯಿ ಹಾಕ್ತಾರೆ. ಒಂದು ಎರಡನೇದು ಏನಪ್ಪ ಅಂತಂದ್ರೆ ಯಾರು ಮನ್ಯಾಗ ಕಲ್ತಿರ್ತಾರಲ್ಲ ಡಿಗ್ರಿ ಓದೋರಿಗೆ ಅವ್ರಿಗೆ ಏನು ಮಾಡ್ತಾರೆ, ಓದ್ ಕೂತಾರ, ಇವ್ರು ಏನಾರು ಉದ್ಯೋಗ ಮಾಡ್ಕೊಲಿ ಅಥವಾ ಏನಾರ ಒಂದು ಅಂಗಡಿ ಇಡಲಿ, ಏನೊಂದು ಬಿಸ್ನೆಸ್ ಮಾಡ್ಲತ್ತೆ, ಅವ್ರಿಗೆ 1,00,000 ರೂಪಾಯಿ ಹಾಕ್ತಾರೆ. ಹೆಣ್ಮಕ್ಳು ಗಂಡು ಮಕ್ಳೆಲ್ಲ. ಮತ್ತೇನಪ್ಪ ಅಂತ ನಮ್ಮ ಬಡವ್ರು ಏನು ಸಾಲಗಳು ಅದಾವಲ್ರಿ, ಸಾಲ ಮನ್ನಾ ಮಾಡ್ತಾರೆ. ಹಿಂಗೆ ಒಟ್ಟು 25 ಗ್ಯಾರಂಟಿ ಅದಾವ್ರಿ. ಇಲ್ಲಿ ಹಿಂದೆ ಬರೋದ್ರಿ ಏನ್ರಿ, ಯುವ ನ್ಯಾಯ, ಮಹಿಳಾ ನ್ಯಾಯ, ರೈತ ನ್ಯಾಯ, ಶ್ರಮಿಕ ನ್ಯಾಯ, ಪಾಲುದಾರಿಕೆ ನ್ಯಾಯ ಅಂತೀವಿ. ಅದಕ್ಕೆ ನಾವು ಯಾರು ಬಡತನದಾಗ ಎಲ್ಲರಿಗೆ ಜಾತಿ ಗಣತಿ ಮಾಡಿ ಬಡವರಿಗೆ ಸಬ್ಸಿಡಿ ಹಂಗೆ ಸಾಲ ಕೊಡ್ತಾರೆ. ಪೂರಾ ಮನ್ನಾನು ಮಾಡ್ತಾರೆ ಮತ್ತು ನಮ್ಮ ಮಂದಿಗೆ ಎತ್ತಿರ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕೆ